ನಾವೆಲ್ಲರೂ ಬೂಂದಿ ಖಾರ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ನಾನು ಕೂಡ ಹಾಗೆ ಅಂದ್ಕೊಂಡಿದ್ದು. ಒಂದು ಸಲ ಮಾಡಿ ನೋಡಿದ ಮೇಲೆ ಗೊತ್ತಾಗಿದ್ದು ಬೂಂದಿ ಖಾರ ಮಾಡೋದು ತುಂಬ ಸುಲಭ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಖಾರ ಬೂಂದಿ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಹಬ್ಬಕ್ಕೆ ಟ್ರೈ ಮಾಡಬಹುದು. ನಮಸ್ತೆ, ನಾನು ನಿಮ್ಮ ಶಿಲ್ಪ. ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಖಾರ ಬೂಂದಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಡ್ರೈ ಆಗಿಯೇ ಮಿಕ್ಸ್ ಮಾಡಬೇಕು, ಎಣ್ಣೆ ಎಲ್ಲ ಹೊಂದ್ಕೊಳ್ಳೋ ಥರ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ತಾ ಈ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೋಬೇಕು. ನೋಡಿ, ನಾನು ಕಲಿಸ್ತಾ ಇದ್ದೀನಲ್ಲ ಈ ರೀತಿ. ನನಗೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನೀರು ಸೇರಿಸ್ಕೊತಾ ಇದ್ದೀನಿ. ಈ ಹಿಟ್ಟಿನ ಹದ ಹೇಗಿರಬೇಕು ಅಂದರೆ, ನಾವು ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ದೋಸೆ ಹಾಕಲಿಕ್ಕೆ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟು, ಆ ರೀತಿ ನೋಡಿ, ಈ ರೀತಿ ಇರಬೇಕು. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಬೂಂದಿ ಖಾರ ಶೇಪಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ನಾನು ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಅದು ಚೆನ್ನಾಗಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಡ್ರಾಪ್ ಕಡಲೆ ಹಿಟ್ಟನ್ನು ಸೇರಿಸಿದ್ರೆ ಅದೇ ರೀತಿ ಮೇಲಕ್ಕೆ ಬರಬೇಕು. ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತೇಳಿ. ನೋಡಿ, ನಾನೀಗ ಏನು ಕಣ್ಣು ಸಟ್ಕ ಇರುತ್ತಲ್ಲ ಅದನ್ನು ತಗೊಂಡು ಬೂಂದಿನ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಕಣ್ಣು ಸಟ್ಕದ ಮೇಲೆ ಹಾಕಿಬಿಟ್ಟು ಚೌಟಿಯಿಂದ ತಿರುಗಿಸಿದ್ರೆ ಈ ರೀತಿ ಅದು ರೆಡಿ ಆಗುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸಿದ ಮೇಲೆ ಅದೆಲ್ಲ ಮುಗಿದಾದ್ಮೇಲೆ ನಂತರ ಮಿಕ್ಸ್ಚರಿಗೆ ನಾನು ಶೇಂಗಾ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಅಚ್ಚಕಡಲೆಯನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಅಚ್ಚಕಡಲೆಯನ್ನು ಫ್ರೈ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಣ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ಹಾಕೋದ್ರಿಂದ ಮಿಕ್ಸ್ಚರು ತುಂಬಾ ಟೇಸ್ಟಿಯಾಗಿರುತ್ತೆ. ತಿನ್ನೋವಾಗ ಒಣ ಕೊಬ್ಬರಿ ಸಿಗ್ತಾ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಪೀಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ಚರ್ಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಾನು ಈ ಮಿಕ್ಸ್ಚರಿಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಕೂಡ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದೆಲ್ಲದನ್ನು ಸೇರಿಸಿದ್ದಾದಮೇಲೆ ನೋಡಿ, ಈ ರೀತಿ ಮಿಕ್ಸ್ನ ಮಾಡಬೇಕು. ಈ ಟೈಮಲ್ಲಿ ನಿಮಗೆ ಉಪ್ಪು ಮತ್ತು ಖಾರ ಕಡಿಮೆ ಅಂತ ಅನಿಸಿದರೆ ಖಾರದ ಪುಡಿ ಮತ್ತು ಉಪ್ಪನ್ನು ಮೇಲ್ಗಡೆ ಸೇರಿಸ್ಕೊಂಡು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ನನಗೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನೇನು ಎಕ್ಸ್ಟ್ರಾ ಸೇರಿಸ್ತಾ ಇಲ್ಲ. ನೋಡಿ, ಈ ರೀತಿ ರೆಡಿಯಾಗಿದೆ. ನೋಡಿ, ಈ ರೀತಿ ರುಚಿಯಾದ ಖಾರ ಬೂಂದಿ ಮನೆಯಲ್ಲೇ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.